ಕೆ.ಎನ್. ರಾಜಣ್ಣ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗತ್ತೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ಆಯಿತು, ಏನು ಕ್ರಾಂತಿಯೋ ಅವರನ್ನೇ ಕೇಳಿ ರಾಜಕೀಯ ಚಟುವಟಿಕೆ ಅರ್ಥದಲ್ಲಿ ಹೇಳಿರಬಹುದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಹೊಸ ಬಾಂಬನ್ನು ಸಿಡಿಸಿರುವಂಥದ್ದು ಟಿ.ವಿ. ಜಯಚಂದ್ರ. ಅಂದರೆ ರಾಜಕೀಯ ಚಟುವಟಿಕೆ ಅರ್ಥದಲ್ಲಿ ಹೇಳಿರಬೇಕು ಅನ್ನುವಂಥ ವಿಚಾರ ಇದೆಯಾ. ಅದರ ಜೊತೆಗೆ ಬಿಹಾರ ಚುನಾವಣೆ ಆದ ಬಳಿಕ ಬದಲಾವಣೆ ಆಗಬಹುದು ಅಂಥೇಳಿ ತುಮಕೂರಿನಲ್ಲಿ ಟಿ.ವಿ. ಜಯಚಂದ್ರ ಹೊಸ ಬಾಂಬ್ ಸಿಡಿಸಿದ್ದಾರೆ. ಏನು ಬದಲಾವಣೆ ಆಗತ್ತೆ ಅನ್ನೋದು, ಈ ರೀತಿಯಾಗಿ ರಾಜಣ್ಣವರು ಮಾತನಾಡಿ ಏನು ಮಾಡಿಕೊಂಡ್ರು ಗೊತ್ತಿರುವಂಥ ವಿಚಾರ. ಈಗ ಟಿ.ವಿ. ಜಯಚಂದ್ರ ಅವರು ಹೇಳ್ತಾ ಇರುವಂಥದ್ದು ಆಗುವಂಥ ಸಾಧ್ಯತೆ ಇದೆ. ಈಗ ಚುನಾವಣೆ ಇದೆಯಲ್ಲ, ಚುನಾವಣೆ ಆಗಲಿ, ಕಾದು ನೋಡೋಣ ಅನ್ನೋ ರೀತಿಯಲ್ಲಿ. ಅದನ್ನ ಕ್ರಾಂತಿ ಏನು ಅನ್ನೋದನ್ನ ಅವರೇ ಕೇಳ್ಬೇಕು. ಅವರು ಸೆಪ್ಟೆಂಬರ್ ಕ್ರಾಂತಿ ಅಂತೇಳಿ, ಈಗ ಆಗಸ್ಟ್ ಆಯ್ತು, ಈಗ ಸೆಪ್ಟೆಂಬರ್ ನಾಳೆಯಿಂದ ಇನ್ನೇನು ಕ್ರಾಂತಿ ಆಗುತ್ತೋ ಗೊತ್ತಿಲ್ಲ. ಬಹುಶಃ ಅವ್ರು ಹೇಳಿರ್ತಕ್ಕಂಥದ್ದು ಅಂತಂದರೆ ಎಲ್ಲ ಒಂದು ಕಡೆ 2.5 ವರ್ಷ ಆಗ್ತದೆ. ಆದಾಗ ರಾಜಕೀಯವಾಗಿ ಚಟುವಟಿಕೆಗಳು ನಡೀತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಅದೇನಾಗ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. ಅವತ್ತು ಏನಾದರೂ ಬೆಳವಣಿಗೆ ನಡೆದು ಬಹುಶಃ ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಬಿಹಾರ ಚುನಾವಣೆ ಆದಮೇಲೆ ರಾಜಕೀಯ ಚಟುವಟಿಕೆಗಳು ಆಗಬಹುದು. ಅದನ್ನು ಕ್ರಾಂತಿ ಏನು ಅನ್ನೋದನ್ನು ಅವರೇ ಕೇಳ್ಬೇಕು. ಅವರು ಸೆಪ್ಟೆಂಬರ್ ಕ್ರಾಂತಿ ಅಂತೇಳಿ, ಈಗ ಆಗಸ್ಟ್ ಆಯ್ತು, ಈಗ ಸೆಪ್ಟೆಂಬರ್ ನಾಳೆಯಿಂದ ಇನ್ನೇನು ಕ್ರಾಂತಿ ಆಗುತ್ತೋ ಗೊತ್ತಿಲ್ಲ. ಬಹುಶಃ ಅವ್ರು ಹೇಳಿರ್ತಕ್ಕಂಥದ್ದು ಅಂತಂದರೆ ಎಲ್ಲ ಒಂದು ಕಡೆ 2.5 ವರ್ಷ ಆಗ್ತದೆ. ಆದಾಗ ರಾಜಕೀಯವಾಗಿ ಚಟುವಟಿಕೆಗಳು ನಡೀತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಅದೇನಾಗ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. ಅವತ್ತು ಏನಾದರೂ ಬೆಳವಣಿಗೆ ನಡೆದು ಬಹುಶಃ ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಬಿಹಾರ ಚುನಾವಣೆ